ಹಾಯ್ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇವತ್ತು ಬಾಂಬೆ ಮಿಕ್ಸರ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ದಯವಿಟ್ಟು ಹೊಸೊಬ್ಬರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಂತೆಂಥ ವಿಡಿಯೋ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಇವೆಲ್ಲ ಬದುಕೋಕ್ಕೆ ಬಾಳೋಕ್ಕೆ ವಿಡಿಯೋ. ಹೊಸೊಬ್ಬರು ಕಲಿಬೋದು, ಕೆಲವ್ರಿಗೆ ಗೊತ್ತಿರಲ್ಲ, ಅಂಥವ್ರಿಗೆಲ್ಲ ಉಪಯೋಗ ಆಗುತ್ತೆ ವಿಡಿಯೋ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಣ್ಣ ತಮ್ಮಸ್. ನಿಮಗೋಸ್ಕರ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ವೀಡಿಯೋ. ಕಲಿಯೋಂಥವ್ರು ಕಲೀಲಿ, ಮನೇಲೂ ಮಾಡ್ಕೋಬೋದು, ಸಣ್ಣ ಪುಟ್ಟ ಅಂಗಡಿಯವರು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅಲ್ಟಿಮೇಟಾಗಿ ಈಸಿಯಾಗಿ ಮಾಡ್ಕೋಬೋದು. ಸಖತ್ ಟೇಸ್ಟ್ ಇರ್ತವೆ ಮಿಕ್ಸರ್ ಇದಂತೂ. ಇಷ್ಟ ಆಗೋರು ಕಮೆಂಟ್ ಮಾಡಿ, ಲೈಕ್ ಮಾಡಿರಿ. ವೀಡಿಯೋಗೆ ಹೋಗೋಣ ಬನ್ನಿರಿ. ಇದು ಮೊಸರು ಕಾಳು ಅಂತ ಅಂಗಡೀಲಿ ಕೊಡ್ತಾರೆ. ಇದೊಂದು 3 kg ಹಾಕ್ಕೊಂತಿದ್ದೀವಿ ನಾವು. 4 kg ಮಿಕ್ಸರ್ ಹೊಡಿತಾಯಿದ್ದೀವಿ. ಹಂಗಾಗಿ ಒಂದು 4 kg ಕಡಲೆ ಹಿಟ್ಟು ತಗೊಂಡಿದ್ದೀವಿ ನಾನು. 4 kg ಕಡಲೆ, ಕೆಜಿಗೆ 10 ಗ್ರಾಮ್ನ ಉಪ್ಪು, ಒಂದು 40 ಗ್ರಾಮ್ ಉಪ್ಪು ಕೊಟ್ಕೊತಿದ್ದೀನಿ. ಸ್ವಲ್ಪ ಕಲರ್ ಬರುತ್ತೆ, ಪೈನಾಪಲ್ ಕಲರು, ಹಳದಿ ಕಲರು, ಅದನ್ನ ಹಾಕ್ಕೊಳ್ರಿ. ಮತ್ತು ಮೊಸರು ಡಾಲ್ನ ಒಂದು 3 kg ಫಸ್ಟೇ ನೆನೆಹಾಕ್ಬಿಟ್ರಿ. ಒಂದು 4 ಅವರ್ ನೆನಿಬೇಕು ಮಿನಿಮಮ್. ಅದು ಬಕೆಟಲ್ಲಿ ನೆನೆಹಾಕ್ಬಿಟ್ರಿ ನೀರು ಹಾಕ್ಬಿಟ್ಟು. ಇದು ಬರೀ ನಾನು ನೀರು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ. 4 kg ಕಡಲೆ ಹಿಟ್ಟು, ಉಪ್ಪು, ನೀರು ಅಷ್ಟೇ, ಕಲರು ಅಷ್ಟೇ. ನೋಡಿರಿ, ಈ ಥರ ನೀಟಾಗಿ ಕಲಿಸ್ಕೊಂಡು ನಮ್ಮ ಮಿಷಿನ್ ಬರುತ್ತಲ್ಲ, ಆ ಮಿಷಿನಲ್ಲಿ ಈ ಥರ ಬಿಟ್ಕೋಬೇಕು ಎಣ್ಣೆಯಲ್ಲಿ. ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ದಯವಿಟ್ಟು ಕಲ್ತ್ಕೊಂಡವ್ರು ಕಲೀರಿ, ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿರಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮನೇಲೂ ಮಾಡ್ಕೋಬೋದು. ಸ್ಕೂಲಿಂದ ಮಕ್ಕಳು ಮನೆಗೆ ಬಂದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಒಂಥರ ಖುಷಿಲಿ ತಿಂತಾರೆ. ನಾವು ಸನ್ಫ್ಲವರ್ ಆಯಿಲೇ ಯೂಸ್ ಮಾಡೋದು. ನೋಡಿರಿ, ಈ ಥರ ಹೊಡ್ಕೋಬೇಕು ಮಿಕ್ಸರ್ಗಳು. ಫಸ್ಟು ಸಣ್ಣ ಮಿಷಿನ್ ಬರುತ್ತೆ, ಅಚ್ಚು ಬರುತ್ತೆ ಈ ಮಿಷಿನಲ್ಲಿ. ಅಚ್ಚು ಹಾಕ್ಕೊಂಡು ಸಣ್ಣದಾಗಿ ಶೇವ್ ತಗೋಬೇಕು. ಫಸ್ಟು ಸಣ್ಣ ಖಾರ ಅಂತಾರೆ, ಬಾಂಬೆ ಮಿಕ್ಸರ್ ಅಂತ ಇದೆ ಹೆಸರು. ತುಂಬ ಚೆನ್ನಾಗಿರುತ್ತೆ ಅಲ್ಟಿಮೇಟಾಗಿ. ಈ ಥರ ಹೊಡ್ಕೊಬಿಟ್ಟು ಅದಕ್ಕೊಂದು ಕಟ್ಟು ಕರ್ಬೇವಿನ ಸೊಪ್ಪು ಎಣ್ಣೆಲಿ ಕರ್ಕೊಂಡು ಹಾಕಿದ್ದೀನಿ. ಒಂದು ಅರ್ಧ kg ಕಡಲೆ ಬೀಜ, ಶೇಂಗಾ ಬೀಜ. ನೀವು ಕಡಲೆನೂ ಹಾಕ್ಕೋಬೋದು ಬೇಕು ಅಂದರೆ. ನೋಡಿರಿ, ಈ ಟೈಪು 4 kgಗೆ ಡಬಲ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಅಲ್ಟಿಮೇಟಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ ನೋಡಿರಿ ಮನೇಲೂ. ಹಾಗೆ ಹೊಸೊಬ್ಬರು ನಮ್ಮ ವೀಡಿಯೋ ನೋಡ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ. ಈ ಟೈಪ್ ಹೊಡ್ಕೊಳ್ರಿ ಫಸ್ಟು. ಇದು ಸಪ್ರೇಟಾಗಿ ಹೊಡ್ಕೊಬಿಟ್ರಿ. ಮತ್ತು ಮೊಸರು ಡಾಲು ನೆನೆಹಾಕಿರೋದು 4 ಅವರ್ ನೆಂದಾಗಿರುತ್ತೆ. ಅದನ್ನು ತಗೊಬಿಟ್ಟು ನೀಟಾಗಿ ನೋಡಿರಿ, ಇದು ಮೊಸರು ಡಾಲ್ ಅಂತಾರೆ, ಮೊಸರು ಕಾಳು ಅಂತಾರೆ ನಮ್ಮ ಕನ್ನಡದಲ್ಲಿ. ಅಂಗಡೀಲಿ ಕೊಡ್ತಾರೆ ಬಾಂಬೆ ಮಿಕ್ಸರ್ಗೆ ಹಾಕೋದು ಅಂದರೆ. ಆಲ್ರೆಡಿ ನೆನೆಹಾಕ್ಕೊಂಡು ನೀರೆಲ್ಲ ತೆಗೆದುಬಿಟ್ಟಿದ್ದೀವಿ ನಾವು. ನೀರು ಚೆನ್ನಾಗಿ ಹಿಂಡ್ಕೊಬಿಟ್ರಿ. ಕಾಟನ್ ಬಟ್ಟೆ ಇತ್ತು ಅಂದರೆ ಕಾಟನ್ ಬಟ್ಟೆಲ್ಲಿ ಹಾಕ್ಬಿಟ್ಟು ಹಿಂಡ್ಕೊಬಿಟ್ರಿ. ಈ ಥರ ಆಯಿಲಿಗೆ ಹಾಕ್ಬಿಟ್ಟು ಕರ್ಕೋಬೇಕು ನೀಟಾಗಿ ಕರ್ಕೊಂಡು. ಇದು ಸಪ್ರೇಟಾಗಿ ಹಾಕ್ಕೊಳ್ರಿ ತಟ್ಟೆಗೆ, ಅದು ಸಪ್ರೇಟಾಗಿರಲಿ. ಹಾಕ್ಕೊಬಿಟ್ರಿ. ಈ ಥರ ಹಾಕ್ಕೊಂಡು ನಿಮಗೆ ರುಚಿಗೆ ತಕ್ಕನಷ್ಟು ಖಾರ ಪುಡಿ ಹಾಕ್ಕೊಳ್ರಿ. ರುಚಿಗೆ ತಕ್ಕನಷ್ಟು, ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ ಹಾಕ್ಕೊಳ್ರಿ. ಇದು ಬ್ಲಾಕ್ ಸಾಲ್ಟು. ಇದಕ್ಕೆ ಮತ್ತೆ ಉಪ್ಪು ಹಾಕೋಂಗಿಲ್ಲ. ಬ್ಲಾಕ್ ಸಾಲ್ಟು ಅಂದರೆ ಪಾನಿಪುರಿಯವರಿಗೆ ಪಾನಿಗೆ ಹಾಕ್ತಾರಲ್ಲ ಬ್ಲಾಕ್ ಸಾಲ್ಟು, ಅದು ಬ್ಲಾಕ್ ಸಾಲ್ಟ್ ಅಂದರೆ ಅಂಗಡೀಲಿ ಕೊಡ್ತಾರೆ. ಕಿರಾಣಿ ಅಂಗಡಿಗಳಿಗೆಲ್ಲ ಸಿಗ್ತವೆ. ಪಾನಿಗೆ ಯೂಸ್ ಮಾಡ್ತಾರೆ ಇದನ್ನೇ ಹಾಕಬೇಕು ಬಾಂಬೆ ಮಿಕ್ಸರ್ಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿರಿ, ಬ್ಲಾಕ್ ಸಾಲ್ಟ್ ಅಂತಾರೆ ಇದನ್ನು. ಮತ್ತು ಮಟನ್ ಮಸಾಲ ಕೊಟ್ಕೊಳ್ರಿ ಟೇಸ್ಟಿಗೆ. ತುಂಬ ಚೆನ್ನಾಗಿರುತ್ತೆ ಮಟನ್ ಮಸಾಲ. ಮತ್ತು ನಾವು ಅಂದಾಜಲ್ಲೇ ಹಾಕ್ತೀವಿ, ನಮ್ಮ ಜಾಸ್ತಿ ಇರ್ತಾವಲ್ಲ, ಹಂಗಾಗಿ ನಾವು ಏನು ತೂಕ ಮಾಡಿ ತೋರಿಸ್ತಾ ಇಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟು ಲೈಟಾಗಿ ಹಾಕ್ಕೊಳ್ರಿ. ಮಸಾಲೆಗಳು ಜಾಸ್ತಿ ಯೂಸ್ ಮಾಡಬಾರ್ದು. ನಿಮಗೆ ಹೆಂಗೆ ರುಚಿ ಬೇಕು ಆ ಥರ ಹಾಕ್ಕೊಳ್ರಿ. ಮಟನ್ ಮಸಾಲ, ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲನೂ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಪುಡಿ ಇದಕ್ಕಿನ್ನೇನು ಹಾಕೋಂಗಿಲ್ಲ, ಇಷ್ಟೇ ಹಾಕ್ಬಿಟ್ಟು ಕಲಿಸ್ಕೊಬಿಟ್ರಿ. ಕರ್ಬೇವಿನ ಸೊಪ್ಪು ಕೊಟ್ಕೊಳ್ರಿ. ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ಕೊಳ್ರಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬಾಂಬೆ ಮಿಕ್ಸರ್ ನೀವು ತಿಂದಿರ್ತೀರ, ಅಂಗಡೀಲಿ ತಗೊಂಡಿರ್ತೀರ, ಯಾವಾಗಾದರೂ ಒಂದು ಸತಿನಾದ್ರೂ ತಿಂದೇ ಇರ್ತೀರ, ನಿಮಗೆ ಗೊತ್ತಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ದಯವಿಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಂಥ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ನಾನು. ಹಾಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತಾಯಿರಿ. ನಮ್ಮ ವೀಡಿಯೋ ನೋಡ್ತಾ ಇರೋರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿರಿ ನಿಮ್ಮೂರನ್ನ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿರಿ, ನಾನು ಹೇಳ್ಕೊಡ್ತೀನಂತೆ. ನನ್ನ ನಂಬರ್ ಏನಾದರೂ ಬೇಕು ಅಂದರೆ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿರಿ, ನಾನು ಹಾಕ್ತೀನಂತೆ ನಂಬರು. ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿ ಮರಿದಲೆ.
ಗುರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್ ಪ್ಲೀಸ್.